ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವಿಹಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವ್ಲಾಗ್ ಬಂದುಬಿಟ್ಟು ನೀವು ಆಲ್ರೆಡಿ ತಮ್ನೇನಲ್ಲಿ ನೋಡಿರ್ತೀರ. ವಿಹಾನ್ಗೆ ಅನ್ನಪ್ರಾಶನ ಮಾಡಿಸ್ತಾ ಇದ್ದೀವಿ. ಅವನಿಗೆ 6 ಮಂತ್ ಕಂಪ್ಲೀಟ್ ಆಗ್ತಾ ಇದೆ. ಹೌದು, ಅವನಿಗೆ ನೋಡಿ ಊಟ ಬೇಕಂತೆ, ನಂಗೆ ಊಟ ತಿನ್ನಿಸು ಅಂತ ಕೇಳ್ತಿದ್ದಾನಲ್ಲಪ್ಪ. ಸೊ ಹಾಗಾಗಿ ಅವನಿಗೆ ಅನ್ನಪ್ರಾಶನ ಮಾಡಿಸೋಣ ಅಂತ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೊರ್ನಾಡ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಈಗ ಮಳೆ ತುಂಬ ಇರೋದ್ರಿಂದ ಇವನು ದೂರದಲ್ಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ, ದೂರಕ್ಕೆ ಕರ್ಕೊಂಡೋಗಿ. ಸೊ ಈಗ ತುಂಬ ಮಣ್ಣು ಅದೆಲ್ಲ ಕುಸಿತಾ ಇದೆ ಅಂತ ಅಂದ್ಬಿಟ್ಟು ನ್ಯೂಸಲ್ಲೆಲ್ಲ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಹೊರ್ನಾಡ್ಗೆ ಹೋಗೋಕ್ಕೆ ಆಗಲ್ಲ ಅಂತ ಇಲ್ಲೇ ಹುಬ್ಳಿಯಿಂದ ಒಂದು 18 ಕಿಲೋಮೀಟರ್ಸ್ 18 ಕಿಲೋಮೀಟರ್ಸ್ ಗಾಯತ್ರಿ ಮಠ ಅಂತ ಇದೆ. ಅಲ್ಲಿ ಕೂಡ ಅನ್ನಪ್ರಾಶನ ಮಾಡ್ತಾರಂತೆ. ಸೊ ಹಾಗಾಗಿ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮುಂಚೆ ನಾವು ಕಾಲ್ ಮಾಡಿ ಕೇಳಿದ್ವಿ. ಅವರು ದಿನ ಆಮೇಲೆ ನಕ್ಷತ್ರ ನೋಡಿಬಿಟ್ಟು ಹೇಳ್ತೀವಿ ಯಾವತ್ತು ಬರಬೇಕು ಅಂತ ಹೇಳಿದರು. ಅವರು ಆ್ಯಕ್ಚುಲಿ ನೆನ್ನೆ ನೈಟ್ ಕಾಲ್ ಮಾಡಿ ಹೇಳಿದ್ರು ನಾಳೆ ಬರ್ಬೋದು ಅಂತ. ಹಾಗಾಗಿ ಅಪ್ಪ ಅಮ್ಮನೂ ಎಲ್ಲರೂ ಬಂದಿದ್ದಾರೆ, ಒಳ್ಳೆಯದೇ ಆಯಿತು ಅಂದ್ಕೊಂಡು. ಸೊ ಈಗ ಹೋಗಬೇಕು, ರೆಡಿ ಆಗಬೇಕು, ವಿಹಾನ್ಗೆ ರೆಡಿ ಮಾಡಬೇಕು. ರೆಡಿ ಆಗೋಣ? ಓಕೆ ಬನ್ನಿ ಹೋಗುವ. ಬೆಳಗ್ಗೆನೇ ಪೂಜೆ ಆಯಿತು. ಇನ್ನೇನು ಹೊರಡಬೇಕು ಅಂತ ಬೇಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದ್ವಿ. ಇವರಿನ್ನೂ ಸ್ನಾನ ಮಾಡಿಲ್ಲ, ನಿಂತ್ಕೊಂಡು ನೋಡ್ತಾರೆ ನನಗೆ ಪೂಜೆ ಮಾಡ್ತೀನಿ ಅಂತ. ಹಾಂ, ಆಮೇಲೆ ನಾಷ್ಟಕ್ಕೆ ನಮ್ಮಮ್ಮ ಉಪ್ಪಿಟ್ಟು ಮಾಡಿದರು. ನೆಕ್ಸ್ಟ್ ಎಲ್ಲರೂ ರೆಡಿಯಾಗಿ ಹೋಗೋದು. ಎಲ್ಲಿಗೆ ಹೋಗೋದು? ಹೋಗೋದಲ್ಲ, ಊಟ ಮಾಡ್ಸಕ್ಕೆ. ನನಗೆ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿದ್ವಿ. ನಿದ್ದೆ ಹೊಡಿತಿದ್ದಾನೆ. ನೋಡು, ಊರಿಂದ ಬಂದು ತೊಗೊಂಬಂದಿರೋ ಲಗೇಜ್ ನಿನ್ನೂ ಏನು ಜೋಡಿಸ್ಕೊಂಡಿಲ್ಲ. ವಿನಯ್ ಹೆಲ್ಪ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಏನು ಜೋಡಿಸ್ಕೊಂಡಿಲ್ಲ. ನಾ ಇಟ್ಕೊಡ್ತೀನಿ. ಹಾಂ, ಇಟ್ಕೊಡ್ತೀನಿ. ಸರಿ. ಮನೆ ಹಿಡಿಸ್ಲಾರ್ದಷ್ಟು ಅರಿವು ಇಟ್ಕೊಂಡು ಅವನು ಇನ್ನೂ ತೊಗೊಂಬಂದೀನಿ ಇವಾಗ. ಇಲ್ಲಿ ನೋಡಿ, ನೀವು ಇದನ್ನ ಹಾಕಿಬಿಡೋ ಕಷ್ಟ ಆಗ್ತೈತಿ. ಬೇಡ, ಚಂದ ಐತಿಲ್ಲ? ಬೇಡ. ಇದಕ್ಕೂ ಬೇಡ. ದೇವರಾಜ್ ಅವ್ರದ್ದು ಪಿಕ್ಚರ್ ಐತಲ್ಲ, ಯಾವುದು? ನೀಲಾಂಬರಿನಾ? ಏನೋ ಐತೆ ನೀಲಾಂಬರಿ. ಇದು ಮಸ್ತ್ ಐತಿಲ್ಲ? ಆದ್ರೆ ಈಗ ಲೈಕ್ ಆಗೈತಿ. ಇದು ಲೈಕ್ ನನಗೆ ಸಾಂಗ್ ನೋಡ್ಬಿಟ್ರೆ ಇದು ಈ ಡ್ರೆಸ್ ನೋಡಿದ್ರೆ ಡ್ರೆಸ್ ಹೆಸರು ಇಡುವ ಕೊಟ್ಟಿದ್ದೀವಿ, ತಗೊಂಡಿಲ್ಲ. ಎಸ್, ನಾಮಕರಣಕ್ಕೆ ಬಂದಿರೋದು. ನೋಡಿ ಇಷ್ಟೆಲ್ಲ ಐತೆ. ಹೆಲ್ಪ್ ಮಾಡ್ತೀನಿ ಅಂದರೆ ಜೋಡಿಸ್ಕೋಬೇಕು. ನನಗಾಗಲ್ಲ, ನಿನಗೆ. ವಿಯು, ನಮ್ಮ ವಿಹಾನ್ ಹೆಂಗೆ ರೆಡಿ ಆಗಿದ್ದಾನೆ? ಡ್ರೆಸ್ ತೋರಿಸು. ಸೂಪರ್, ಇಬ್ರು ಸೇಮ್. ವಿಯು ಡ್ರೆಸ್ ಸೂಪರ್, ನಿಂದು ಡ್ರೆಸ್ ಸೂಪರ್. ಸೊ ನಾನು ಈ ಸೀರೆ ಉಟ್ಕೊಂಡಿದ್ದೀನಿ. ಅಲ್ಗಾಡ್ಸಂತಾನೆ ಕ್ಯಾಮ್ರಾನ. ಅವನು ಇಂಪಾರ್ಟೆಂಟ್, ಇವಾಗ ಅವನ್ನ ತೋರಿಸ್ಬೇಕು, ನಂದೇನಿಲ್ಲ. ನಡಿ. ಚೆನ್ನಾಗಿದೆ ಟೆಂಪಲ್ ಇಲ್ಲಿ. ಫಸ್ಟ್ ಟೈಮ್ ಬಂದಿರೋದಿಲ್ಲಿ. ಫಸ್ಟ್ ಟೈಮ್ ನಾನೇ ಬಂದಿಲ್ಲಪ್ಪ, ನಾನು ಬಂದಿಲ್ಲ, ನಾನು ಫಸ್ಟ್ ಟೈಮ್. ನಮ್ಮ ಯಜಮಾನ್ರು ಬಂದ್ರಿ. ಸಿಟಿ ಮಾಡಿಸ್ಬೇಕಲ್ಲಿ ಫಸ್ಟ್. ಹೌದಾ? ಇದು ಹುಬ್ಳಿಲಿಂದ 20 ಕಿಲೋಮೀಟರ್ ತಡಸ. ಅಯ್ಯೋ, ನಾನು 15 ಕಿಲೋಮೀಟರ್ಸ್ ಅಂದ್ಬಿಟ್ಟೆ. ಅಷ್ಟೇ, ನಮ್ಮ ಮನೆಯಿಂದ 15 ಆಸ್ಪಾಸ್ ಆಕೈತಿ. ಇಲ್ಲಿ ಮಾಡ್ತಾರಂತ ಗೊತ್ತಿದ್ದಿಲ್ಲ. ಒಂದು ದೋಸ್ತ ಫಕೀರ ಸ್ವಾಮಿ ಹೇಳಿದ ಮಾಡ್ತಾರಂತೆ. ಹೊರನಾಡು ಹೋಗ್ಲಾರ್ದ ರೀಸನ್ ಏನಂದ್ರ ಮಳಿ ಒಂದು. ಆಮ್ಯಾಗ ಇಲ್ಲಿಂತ್ರ 350 ಕಿಲೋಮೀಟರ್ ಆಕೈತಿ. ಅಪ್ ಆ್ಯಂಡ್ ಡೌನ್ ನಮ್ಗೆ ಟೋಟಲ್ ಒಂದು 800-900 ಬೀಳ್ತೈತೆ. ಒಂದು ಹ್ಯಾಂಡಲ್ ಮಾಡೋದು ಆತ. ಆಮ್ಯಾಗ ಮಳಿದು ಸ್ವಲ್ಪ ಗೊತ್ತಾಗಂಗಿಲ್ಲಲ್ಲ, ಮಣ್ಣೆಲ್ಲ ಕುಸಿತೈತೆ ಎಲ್ಲ ಹತ್ರ. ಸೊ ಹಂಗಾಗಿ ಅವನು ಮೇಂಟೈನ್ ಮಾಡಕ್ ಆಗಲ್ಲ. ಇವಾಗ ಮಳೆ ಬೇರೆ, ರೋಡ್ ಬೇರೆ ಸರಿ ಇರಲ್ಲ.
ಇಲ್ಲೇ ಮಾಡ್ತಾರಲ್ಲ. ಹಾಗಾಗಿ ಇಲ್ಲೇ ಊರಿಗೆ ಆಮ್ಯಾಗ ಇದು ಭಾಳ ಮಹತ್ವದ ಐತಿ ದೇವಿ. ಅದ್ರ ಗಾಯತ್ರಿ ಮಠ ಎಲ್ಲರಿಗೂ ಗೊತ್ತಿರ್ತೈತಿ. ನಾನು ಫಸ್ಟ್ ಟೈಮ್ ಬಂದಿರೋದು. ಇಲ್ಲಿ ಒಳಗಡೆ ಮಂಗಳಾರತಿ ಆಗ್ತಿತ್ತು, ಅದು ವೇಟ್ ಮಾಡಿ ಅಂತ ಹೇಳಿದ್ರು. ಮಂಗಳಾರತಿ ಆದ್ಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತಾರಂತೆ. ಸೊ ವೇಟ್ ಮಾಡ್ತಿದ್ವಿ ಎಲ್ಲರೂ. ಅಲ್ಲೇ ವಿಡಿಯೋ ಮಾಡಕ್ ಇಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಗೊತ್ತಿಲ್ಲ, ಕೇಳ್ತೀನಿ ಅವ್ರಿಗೆ. ದೇವ್ರನ್ನ ತೋರ್ಸಂಗಿಲ್ಲ ಅಂತ ಅಂದ್ರು, ನೋಡೋಣ. ಮಂಗಳಾರತಿ ಇನ್ನೊಂದು 15 ಮಿನಿಟ್ಸ್ ಐತೆ ಟೈಮ್, ವೇಟ್ ಮಾಡೋಣ. ಬೇರೆ ಕಡೆಯಿಂದಾನು ಬರ್ತಾರಲ್ಲ ಜನ, ಬ್ಯಾಗ್ ತಗೊಂಬಂದ್ರೆ ಅದಕ್ಕೆ ರೂಮ್ಸ್ ಅದಾವ, ವಸ್ತಿ ಇದ್ದ ಸೇವಾ ಮಾಡಿರ್ತಾರ. ಸೇವೆ ಅಂದ್ರೆ ಏನ್ ಮಾಡ್ತಾರೆ? ಅವ್ರ ಮನ್ಸಿಗೆ ಏನ್ ಸಿಗ್ತಾ ಸೇವೆ ಮಾಡ್ತಿರ್ತಾರೆ. ಅವ್ರಿಗೆ ಸ್ಟೇ ಆಗಕ್ಕೆಲ್ಲ ಆಯ್ತಾ ಇಲ್ಲಿ ರೂಮ್ಸ್? ಆ ಕಡೆ ಅಲ್ಲಿ ನಂಬರ್ ಹಾಕಾರ. ಚೆನ್ನಾಗೈತೆ ಟೆಂಪಲ್, ಸೂಪರ್. ಹೈವೇಗೆ ಹಚ್ಚ ಐತಲ್ಲ. ಅದೇ ಬೇಗ ಬಂದ್ಬಿಡ್ಬೋದು, ಬೇರೆ ಊರಿಂದ ಬಂದ್ರೆ ಹೈವೇ ಮೇಲೆ ಇರೋದು. ಓಕೆ. ಯಾವ್ದಿದು ಏರಿಯಾ ಹೇಳಿ? ತಡಸ್ ಕ್ರಾಸ್, ಕರೆಕ್ಟಾ? ಇನ್ನೊಂದು ಏನ್ ಗೊತ್ತನ, ಇಲ್ಲೇ ನಾನು ಬಂದಿದ್ದು ಫಸ್ಟ್ 4th ಸ್ಟ್ಯಾಂಡರ್ಡ್ಗೆ ಬಂದಿದ್ದೆ ಅಲ್ಲ. ಸ್ಟೋರಿ ಹೇಳ್ಬಿಡು. ಅದೇ 4th ಸ್ಟ್ಯಾಂಡರ್ಡ್ಗೆ ಸ್ಕೂಲಲ್ಲಿ ಟ್ರಿಪ್ಗೆ ಏನೋ ಕರ್ಕೊಂಡು ಹೋದಾಗ ಬಂದಿದ್ರಂತೆ. ನಾ ಇಲ್ಲಿದ್ದೆ ಅಂದ್ರೆ ಮಹಾರಾಷ್ಟ್ರ ಬಾರ್ಡರ್ನಾಗಿದ್ದೆ ನಾ, ಚಿಕ್ಕೋಡಿ ದಾಟಿ. ಸೊ ಅಲ್ಲಿಂತ್ರ ಅವ್ರ ಟ್ರಿಪ್ ಈ ಕಡೆ ಕರ್ಕೊಂಡ್ಬಂದಿದ್ರು, ಹೊರನಾಡು ಹಿಂಗೆಲ್ಲ ಶಿರಸಿ. ಅವಾಗ ಅವ್ರು ಕರ್ಕೊಂಡ್ಬಂದಿದ್ರು ನಂಗೆ. ಅವಾಗ ಫಸ್ಟ್ ಟೈಮ್ ಬಂದಿದ್ನ, ಇಲ್ಲೇ ಹುಬ್ಳಿಯಾಗ ಇದ್ಕೊಂಡೆ. ನೀನು ನೋಡು, ಹಾಸ್ಟೆಲ್ಲಾಗಿದ್ದು ಬೆಳೆದು ಬಂದಿರೋ ಹುಡುಗ ಪಾಪ. ಭಾಳ ತ್ರಾಸ ಪಟ್ಟೇನೆ ಜೀವನದಾಗ, ಮತ್ತು ತ್ರಾಸ ಕೊಡ ಅಂತಿಲ್ಲ ನೀ. ನಾನೇನು ಕೊಟ್ಟಿನಿ ನಿನಗೆ? ಇದೊಂದು ಚೆನ್ನಾಗಿ ಹೇಳ್ತೀಯ ಅವಾಗಲೂ. ಸೊ ಈಗ ಮಂಗಳಾರತಿ ಮುಗ್ಯಾಕೆ ಬಂದೈತಿ, ಮುಗಿಸ್ಕೊಂಡು ನಮ್ಮ ಮಗ ಊಟ ಮಾಡ್ಸೋಣಂತ ಕಾಯ್ತಿದ್ದಾನೆ ಪಾಪ. ನಾವು ಊಟ ಮಾಡ್ಬೇಕಾದ್ರೆ ನಮ್ಮ ತಟ್ಟೆನೇ ನೋಡ್ತಿದ್ದಾಗ ಅಯ್ಯೋ ಅನ್ಸದ್ ನನಗೆ, ತಿನ್ಸ್ಬಿಡ್ಲಾ ಅಂತ. ಬಟ್ ಹಂಗೆ ತಿನ್ಸಂಗಿಲ್ವಲ್ಲ, ಚಿಕ್ಕವನಿದ್ದ ಇನ್ನು. ಬಟ್ ಇವತ್ತಿಂದ ಸ್ಟಾರ್ಟ್. ಈಗ ನೋಡ್ರಿ, ಈಗ ಆ ಕಂಪ್ಲೇಂಟ್ ಐತಿ, ಮುಂದೆ ತಿನ್ನಂಗಿಲ್ಲ ಅಂತ ಹೊಡೆದೊಡ್ದು ತಿನ್ನಿಸ್ತಾಳೆ, ಅದು ಬರ್ತಿರ್ತೈತಿ. ಎರಡನ್ನೂ ಅನ್ಭವಿಸ್ಬೇಕು. ಈಗ ಪೂಜೆ ಮಾಡ್ಕೊಂಡಂತ ಬರ್ರಿ. ಯೂಟ್ಯೂಬ್ ಚಾನಲ್ನಲ್ಲಿ ಇದು ಮಾಡಿಸ್ಬಿಡ, ಆಯ್ತಾ? ಹಾಕ್ತೀರಾ? ಅದ್ರಲ್ಲಿ ಭಟ್ರು ಬರ್ತಾರೆ, ಮಾಡಿಸ್ತಾರೆ. ಹೌದಾ? ನೀನು ಹೋಗ್ಬಿಟ್ಟವ? ಏನ್ ಹೆಸರು ನಿಂದ? ಗೋಪಶ್ರೀ ಪರಮೇಶ್ವರ ಗೋಪಾಲ ಚೂಡಾಮಣಿಗೆ ವರದಮೂರ್ತಿ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಆಚಮ್ಯ 3 ಚಮಚೆ ನೀರು ಕುಡಿಯಿರಿ. ಚಮಚೆ ನೋಡಿ. ಕೇಶವಾಯ ಸ್ವಾಹ ಕುಡಿಯಿರಿ. ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ. ಮತ್ತೊಂದು ಚಮಚೆ ನೀರು ಹಾಕಿ ಕೆಳಗಡೆ. ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಸ್ಥಾನದೇವರಾಭ್ಯ ನಮಃ, ವಾಸುದೇವರಾಭ್ಯ ನಮಃ, ನಿತ್ಯಾಗ್ರಹದೇವರಾಭ್ಯ ನಮಃ, ಸರ್ವೇಭ್ಯೋ ದೇವೇಭ್ಯೋ ನಮಃ, ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ಭಗವತೋ ಮಹಾಪ್ರಶಸ್ತಿ ವಿಷ್ಣೋಃ ವಿಷ್ಣೋರಾತ್ಮೇ ಪ್ರವರ್ತಮಾನಸ್ಯಾಶ್ಚ ಬ್ರಹ್ಮಣಾರ್ಧಿದೇವರಾತ್ಮೇ ಹರೇಃ ಕೇವಲಾಃ ಕಲ್ಪೇ ವೈವಸ್ವರವನಂತರೇ ಕಲಿಯುಗೇ ಪ್ರಥಮ. ಸರಿ ಹಂಗಿಂದೆ ನಿಹಾನ್ ಸಾಯಿ ನಾಮದೇ ವಿಹಾನ್ ಸಾಯಿ ನಾಮದೇ ಸರಿಷಾಂ ಪ್ರಧಾನ ಶುಭ ಏಕಾದಶ ಸ್ಥಾನವಲ ಪ್ರಾಪ್ತಂ. ನಮ ನಕ್ಷತ್ರೇ ಚ ನಮ ರಾಶೋ ಜಾತಸ್ತರೇಷಾಂ ಗ್ರಹಣಂ ಶುಭ ಏಕಾದಶ ಸ್ಥಾನವಲ ಪ್ರಾಪ್ತಂ. ಸಹ ಕುಟುಂಬಾನ ಸಹ ಪರಿವಾರಾಣ ಕ್ಷೇಮ ಸ್ಥೈರ್ಯ ಜಯ ವಿಜಯ ಆಯು ಆಯುಷ್ಯ ಆನಂದ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅರ್ಥಂ ಧರ್ಮ ಅರ್ಥ ಇಷ್ಟದೇವತ ಆರಾಧ್ಯ ದೇವತ ಸಮೇತ ಅನ್ನಪೂರ್ಣೇಶ್ವರಿ ದೇವತಾ ಕೃಪಾಶೀರ್ವಾದ ಸದಾಕಾಲ ಫಲಪ್ರಾಪ್ತಿ ಅರ್ಥಂ ಮಮ ಅಂಗೀಕೃತ
ಅಂಗೀಕೃತ ಉದ್ಯೋಗ ಯೋಗ ಕ್ಷೇತ್ರೆ ಕ್ಷೇತ್ರ ವ್ಯವಹಾರ ವ್ಯವಹಾರ ಕ್ಷೇತ್ರೆ ಕ್ಷೇತ್ರ ಅದ್ಯ ದಿವಸೆ ಅದ್ಯ ದಿವಸ ಮಮ ಮಮ ಕುಮಾರಸ್ಯ ಕುಮಾರಸ್ಯ ಅನ್ನಪ್ರಾಶನ ಅನ್ನಪ್ರಾಶನ 18 ಸಂಸ್ಕಾರಗಳನ್ನ ಕೊಡ್ಬೇಕು ಅಂತ ಷೋಡಶ 16 ಸಂಸ್ಕಾರಗಳು ಪ್ರತಿಯೊಬ್ಬ ಮಕ್ಕಳಿಗೂ ಕೊಡ್ಬೇಕು. ಗಂಡು ಮಗು ಹುಟ್ಟಲಿ, ಒಂದು ಹೆಣ್ಣು ಮಗು ಹುಟ್ಟಲಿ, ಅವರಿಗೆಲ್ಲ ಏನಪ್ಪಾ ಅಂತಂದ್ರೆ ಒಟ್ಟು 16 ಸಂಸ್ಕಾರಗಳನ್ನ ತಂದೆ ತಾಯಿಯಾದಂತವ್ರು ಆ ಮಕ್ಕಳಿಗೆ ಕೊಡಬೇಕಾದ್ರೆ ಒಂದು ಆದ್ಯತೆ. ಅದಕ್ಕೆ ಏನಂತಂದ್ರೆ ಸಂಸ್ಕಾರ, ಯಾವ್ಯಾವ ಸಂಸ್ಕಾರಗಳು ಅಂತ ಕೇಳ್ಬೋದು. ಮೊದಲಿಗೆ ಗರ್ಭಾಧಾನ, ವಂಸವನ, ಸೇಮಂತೋಮೇನ, ಜಾತಕರ್ಮ, ನಿಷ್ಕ್ರಮಣ, ಅನ್ನಪ್ರಾಶನ, ಗುಡಾಕರ್ಮ, ಉಪನಯನ ಆದ್ಮೇಲೆ ವಾನಪ್ರಸ್ಥ, ಸನ್ಯಾಸಿ, ವಿವಾಹ, ಹೀಗೆ ಒಟ್ಟು 16 ಸಂಸ್ಕಾರಗಳನ್ನ ಮಾಡ್ತೀವಿ. ಆ 16 ಸಂಸ್ಕಾರಗಳನ್ನ ಒಂದೇ ಅಂದ್ರೆ ತಂದೆ ತಾಯಿಯವರ ಒಂದು ಆದ್ಯ ಕರ್ತವ್ಯ ಮಕ್ಕಳಿಗೆ ಸಂಸ್ಕಾರಗಳನ್ನು ಕೊಡಬೇಕು. ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಅನ್ನಪ್ರಾಶನ ಅಂದ್ರೆ ಏನು, ಅದನ್ನ ಯಾಕೆ ಮಾಡಿಸ್ಬೇಕು, ಈಗ ಅನ್ನಪ್ರಾಶನ ಮಾಡಬೇಕು, ಯಾಕೆ ಮಾಡ್ತಾರೆ ಅಂದ್ರೆ ಹುಟ್ಟಿದ ಮಕ್ಕಳಿಗೆ ನೀವು ರೊಟ್ಟಿ ತಿನ್ನಿಸ್ತೀರಾ? ಯಾಕಂತಂದ್ರೆ ಆ ಮಗುವಿನ ದೈಹಿಕ ಶರೀರ, ಆ ಶರೀರ ಏನಂತಂದ್ರೆ ಬರೇ ಹಾಲಿನ ಮೇಲೆ ಅದ್ರ ಜೀವ. ಈಗ ಹಾಲು ಕುಡಿದಾಗ ಮಾತ್ರ ಆ ಮಗು ಬದುಕಲಿಕ್ಕೆ ಸಾಧ್ಯ. ಊಟ ಮಾಡಿಸ್ರಿ, ನೀರು ಕುಡಿಸ್ರಿ ಅಂತ ಯಾವ ಡಾಕ್ಟರ್ ಹೇಳಿ ಹುಟ್ಟಿದ ಮಕ್ಕಳಿಗೆ ನೀರು ಕುಡಿಸ್ತೀರಾ? ಇಲ್ಲ. ಯಾಕಂತಂದ್ರೆ ಅದರ ಒಂದು ಆಹಾರವೇ ಹಾಲು. 6 ತಿಂಗಳ ಆದಮೇಲೆ ಅದರಲ್ಲಿರುವಂತಹ ಜಠರಾಗ್ನಿ ಅಂದ್ರೆ ಜಠರದ ಭಾಗ, ಆ ಕರಳಿನ ಭಾಗ ಏನಾಗ್ತದೆ ದೊಡ್ಡದಾಗುತ್ತೆ. ಒಂದು ಕಾರಣಕ್ಕಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಆ ಮಗುವಿಗೆ ಒಂದು ಅನ್ನಪ್ರಾಶನ ಸಂಸ್ಕಾರವನ್ನು ಮಾಡಬೇಕು. ತಿಂದಿರುವಂತಹ ಅನ್ನ ಜಠರಾಗ್ನಿಯಲ್ಲಿ ಜೀರ್ಣ ಆಗಬೇಕು. ಜೀರ್ಣ ಆದಾಗ ಮಾತ್ರ ಮಗುವಿಗೆ ಒಂದು ಶಕ್ತಿ ಬರಲಿಕ್ಕೆ ಸಾಧ್ಯ ಆಗುತ್ತಲ್ವಾ? ಇಲ್ಲ ದೇವರನ್ನು ಸ್ಮರಣೆ ಮಾಡ್ಕೊಡ್ರಿ. ವಕ್ರದುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಅಗ್ನೈ ನಮಃ ಗಣಪತಿಮಾವಾಹಯಾಮಿ. ತೆಂಗಿನಕಾಯಿ ಮೇಲೆ 4 ಸರಿ ಅಕ್ಷರ. ಅಗ್ನೈ ನಮಃ ಗಣಪತಿಮಾವಾಹಯಾಮಿ. ವಾಯುವೇ ನಮಃ ಗಣಪತಿಮಾವಾಹಯಾಮಿ. ಸೂರ್ಯಾಯ ನಮಃ ಗಣಪತಿಮಾವಾಹಯಾಮಿ. ಪ್ರಜಾಪತಿಯೇ ನಮಃ ಗಣಪತಿಮಾವಾಹಯಾಮಿ. ಅಗ್ನಿರ್ವಾಯು ಸೂರ್ಯ ಪ್ರಜಾಪತಿಯೇ ನಮಃ ಗಣಪತಿಯೇ ನಮಃ ಗಣಪತಿಮಾವಾಹಯಾಮಿ. ಸ್ಥಾಪಯಾಮಿ ಪೂಜಯಾಮಿ. ಮಹಾಗಣಪತಿ ನಮಃ. ಓಂ ಕಲಶಸ್ತಂಕೆ ವಿಷ್ಣುಕಂಠೆ ರುದ್ರಸ್ತಮಾಶನಃ ಮೂಲೆ ರುದ್ರಸುರಾವರ್ಣಾಮಧ್ಯವಾರ್ಣಾಸ್ತ್ರ ಸವಾಕ್ಯಾರ್ಧಂದ್ರ ಶುಚಿಃ ಆತ್ಮಾನಂ ಚ ಪ್ರೋಕ್ಷಯೇತ್ ಪೂಜೋಪದ್ರವ್ಯಾಣಿ ಸಂಪ್ರೋಕ್ಷ್ಯ. ಓಂ ಆತ್ಮಾನಂ ಚ ಪ್ರೋಕ್ಷಯೇತ್ ಸಪರಿವಾರ ಶ್ರೇಯವಾಹಿತ ದೇವತಾಭ್ಯೋ ನಮಃ. ಗಜಾಲಯ ಸರ್ವದೇವಾನಾಂ ರೂಪೋऽಯಂ ಪ್ರತಿರಕ್ಷಿತಾಃ ಶಾಸ್ತ್ರಮಾತಾ ವಾಡವಾಹೇತನ ಸಂಕಷ್ಟೀವಾಭಾವೇ ನಿರ್ವಾಣೇ ರಕ್ಷಾವೇ ಸರ್ವರವಂದನ. ಜಯ ದೇವ ಜಯ ದೇವ ಜಯ ಮಂಗಳಮೂರ್ತಿ ದರ್ಶನ ಮಾತ್ರೇ ಮನ್ನ ಕಾಮನ್ನ ಪೂರ್ತಿ. ಜಯ ದೇವ ಜಯ ದೇವ. ಅದಕ್ಕಾಗಿ ಹಿಂದಿನ ಕಾಲದಲ್ಲಿ ಹೇಳ್ತು ಊಟ ಮಾಡೋದನ್ನ ಮಾತಾಡಬೇಡ್ರಿ. ಮೊಬೈಲ್ ಇವತ್ತಿನ ಜನ ಮೊಬೈಲ್ ಇಟ್ಕೊಂಡು ಊಟವನ್ನು ಮಾಡ್ತಾರೆ ಅಲ್ವಾ? ಅದಕ್ಕಾಗಿ ಏನಪ್ಪ ಅಂತಂದ್ರೆ ಊಟವನ್ನು ಮಾಡುವಂಥ ಸಂದರ್ಭದಲ್ಲಿ ಯಾರ ಹತ್ರ ಮಾತಾಡಬಾರ್ದು, ಮೊಬೈಲನ್ನು ಯೂಸ್ ಮಾಡಬಾರ್ದು. ಒಳ್ಳೆ ಸ್ವಭಾವ, ಒಳ್ಳೆ ಮನೋಭಾವನೆಯಿಂದ ಊಟ ಮಾಡಿದಾಗ ನಮಗೆ ಇದು ಗುಣಗಳು ನಮ್ಗೆ ಅಭಿವೃದ್ಧಿ ಆಗ್ತದೆ. ಅದಕ್ಕಾಗಿ ಹೇಗೆ ಆ ಪ್ರಾಶನ ಮಾಡಿರುವಂಥ ಒಂದು ಅನ್ನ ಇರ್ತದಲ್ಲ, ಅದು ಒಳ್ಳೆ ಅನ್ನದಾನ ಸೇವೆಯನ್ನು ಮಾಡಬೇಕು. ಅದಕ್ಕೆ ಒಂದು ವಿಧಿ, ಇದಕ್ಕೇನಂತ ಹೇಳ್ತಾರೆ, ಒಂದು ಪದ್ಧತಿ ವಿಧಿ ಇರ್ತದೆ. ವಿತ್ತ ಅಂತಂದ್ರೆ ಹಣ. ಈಗ ಹಣ ಎಲ್ಲ ಈಗ ಅಕ್ಕಿ ಮತ್ತು ಹೂವು ಇವೆಲ್ಲ ಹಿಡ್ಕೊಂಡು ಬಂದಿರಿ. ಹಣ ಎಲ್ಲ ಹಾಕಿ ಈ ಸೇವಾ ಹೋಟೆಲ್ ಒಂದು ರೆಸಿಪ್ಟ್ ಮಾಡಿ ಬಂದಿರಿ, ಒಂದು ರಕ್ಷಣೆ ಕೊಡುವಂಥದ್ದು ಇರ್ತದೆ. ಅದಕ್ಕೆಲ್ಲ ಏನಪ್ಪ ಅಂತಂದ್ರೆ ಅದೊಂದು ವಿಧಿ, ಅದು ವಿತ್ತ ಅಂತ ಹೇಳ್ತಾರೆ. ವಿತ್ತ ಅಂದ್ರೆ ಹಣ. ಅದಕ್ಕೆಲ್ಲ ಯಾವುದಕ್ಕೂ ಕೊರತೆ ಆಗದೆ, ಒಂದು ಪೂಜೆ ಪುರಸ್ಕಾರಗಳಿಗೆ ಯಾವುದಕ್ಕೂ ಕೊರತೆ ಆಗದೆ ನಾವು ಸಾಮಗ್ರಿಗಳನ್ನು ಬಂದೆ ಹಂಗೆ ಮಾಡುತ್ತೆ. ಯಾವುದೋ ಒಂದು ತಲೆ ಹೊಂದು ಹೊಡೆದು ಬಂದು ಯಾವುದೋ ಇದನ್ನು ಮಾಡ್ಕೊಂಡು ಬಂದು ಮಾಡುವಂಥ ಅದಕ್ಕೊಂದಿಷ್ಟು ಪದ್ಧತಿಗಳು. ಅದಕ್ಕಾಗಿ ಆರ್ತಿಗೆ ಕೃಷ್ಣಾರ್ಪಣ ಅಂತಂದೇಳಿ ನೀರು ಬಿಟ್ಟಾಗಲೇ ಅದು ಕೃಷ್ಣನಿಗೆ ಅರ್ಪಣೆ ಆದಮೇಲೆ ನಿಮ್ಗೆ ಆ ಪೂಜೆಗೆ ಸಂಪೂರ್ಣವಾದ ಫಲ ಸಿಗ್ತದೆ. ಅದಕ್ಕೆ ಸ್ಪೂನ್ ತಂದಿದ್ದಲ್ಲ, ಸ್ಪೂನಿಂದ ತಿನ್ನಿಸ್ಬೇಕು. ಗಂಗಾರ ಮುಂದೆ ಇದ್ದರೆ ತಿನ್ನಿಸ್ಬೇಕು. ನಡಿ ತಾಯಿ ಉಳಿಸ್ಬೇಕು ನಮಗೆ. ಈಗ ಚಮಚಿದ್ದೇವೆ ನೀವೊಂದು ಸರಿ ತಿನ್ನಿಸ್. ಉಮ್ರಾ ತಿನ್ಸಿರಿ. पार्वती माता च
दीर्घायुष्यमस्तु राजत्रादेव्यास्मेन अन्नपूर्णेश्वरी देव्याः पुराणप्रभवस्मि सन्तरिपुत्रपौत्रकी दीर्घायुष्यमस्तु पूजास्थाङ्गरफलसिद्धिरस्तु ಎಲ್ಲರಿಗೂ ಹಣ್ಣು ಕೊಟ್ಬಿಡ್ರಿ ಪ್ರಸಾದ ಕೊಡ್ರಿ ಹೊರಗಡೆ ಹೋಗ್ಬಿಡ್ರಿ ಅವರಿಬ್ರು ಊಟ ಮಾಡ್ಕೊಂಡು ಬರ್ತಾರೆ ಹೊರಗಡೆ ವೇಟ್ ಮಾಡಿ ಫಲ ನೀರು ಹಾಕೊಂಡ್ಬಿಡ್ರಿ ಮೋ ಬ್ರಹ್ಮಣ್ಯ ದೇವಾಜ ಗೋವಿಂದ ರಕ್ಷಿತ ಆಚರಿತ ಅನ್ನಪ್ರಾಶನ ಸಂಸ್ಕಾರ ಸೊ ಅನ್ನಪ್ರಾಶನ ಮುಗೀತು. ವಿಹಾನ್ದು ಇವಾಗಿಂದ ತಿನ್ಸಕ್ಕೆ ಸ್ಟಾರ್ಟ್ ಅಂತ ನೋಡ್ರಿ. ನಮ್ಮದು ಊಟ ಆಯ್ತಿಲ್ಲೇ ಮಠದಲ್ಲಿ, ಚೆನ್ನಾಗಿತ್ತು ಊಟ. ಏನು ಅನ್ನಿಸ್ತು? ಇನ್ಮೇಲಿಂದ ತಿನ್ನಿಸ್ಬೇಕಲ್ಲ. ಊಟ ಮಾಡು ಅನ್ನೋದು, ಮೊಮ್ಮು ಮಾಡು ಅನ್ನೋದು, ಮಾಡಲಿಲ್ಲ ಅಂದ್ರೆ ಬಡ್ತಾ ಕೊಡೋದು ಅದಿಲ್ಲ. ಚೆನ್ನಾಗಾಯ್ತು ಪೂಜೆ ಎಲ್ಲ ಒಳಗಡೆ. ಪೂಜೆ ನೀಟಾಗಿ ಮಾಡಿಸಿದ್ರೆ ಹುಬ್ಳಿ ಆಸ್ಪಾಸ್ ಇದ್ದವ್ರು ಏನಾರು ಮಾಡಿಸ್ಬೋದು ಅಂದ್ರೆ ಯಾರಾದರೂ ಕೊಟ್ರಲ್ಲ. ಇಲ್ಲೇ ಅನ್ನಪೂರ್ಣೇಶ್ವರ ಗುಡಿ ಐತಿ ಒಳಗೆ, ಅಲ್ಲೇ ಅಡುಗೆ ಮಾಡ್ತಾರೆ. ಸೊ ಅಲ್ಲಿ ಕರ್ಕೊಂಡೋಗಿ ಮಾಡಿಸ್ತಾರೆ. ನಿಮ್ಗೆ ಇಲ್ಲಿ ಗಾಯತ್ರಿ ಗುಡಿಯಾಗಿ ಮಾಡಿಸಂಗಿಲ್ಲ. ಇಲ್ಲಿ ದರ್ಶನ ತೊಗೊಂಡು ಮಂಗಳ. ಇದು ಗಾಯತ್ರಿ ದೇವಿ ಟೆಂಪಲ್ಲು. ಅಲ್ಲಿ ಒಳಗಡೆ ಅನ್ನಪೂರ್ಣೇಶ್ವರಿ ಟೆಂಪಲ್ ಇದೆ. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕೂರಿಸಿ ಪೂಜೆ ಮಾಡಿಸ್ತಾರೆ. ಅಲ್ಲಿ ವಿಹಾನು ಆರಾಮ್ ಕುಂತಿದ್ದ ಲಾಸ್ಟಿಗಳ ಅಂತ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿದಿರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.